ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ದೇವರ ಒಂದು ದೂತನ ಬಂದು ಆ ಒಂದು ಕುರುಬರಿಗೆ ಮಾತಾಡ್ತಿರುವಂತ ಸಮಯದಲ್ಲಿ ಏನ್ ಹೇಳ್ತಾರಂತಂದ್ರ, ಭಯ ಪಡಬೇಡ್ರಿ. ಹಲ್ಲೆಲೂಯಾ, ಭಯ ಪಡಬೇಡ್ರಿ. ಯಾವುದಕ್ಕೋಸ್ಕರ ನೀವು ಭಯ ಪಡ್ಲತ್ತೀರಿ? ಭಯ ಪಡುವಂತ ಅವಶ್ಯಕತೆ ನಿಮಗಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಯಾರು ಹುಟ್ಟ್ಯಾರ? ರಕ್ಷಕನು ಹುಟ್ಟಿದಾನೆ. ಹಲ್ಲೆಲೂಯಾ. ಅವನು ಜೀವಾಧಿಪತಿ, ಸರ್ವಲೋಕಾಧಿಪತಿ. ನಮಗೋಸ್ಕರ, ನಮ್ಮನ್ನು ಕಾಪಾಡೋದಕ್ಕೋಸ್ಕರ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಯಾರು ಹುಟ್ಟಿದ್ದಾರೆ? ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವಂತ ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ಭಯ ಪಡುವಂತದ್ದು ಅವಶ್ಯಕತೆ ನಮಗಿಲ್ಲ. ಹಲ್ಲೆಲೂಯಾ. ಭಯ, ಯಾರಿಗಾದ್ರೂ ದೇವರ ವಾಕ್ಯ ಗೊತ್ತಿಲ್ಲವೋ ಅವರೇ ಭಯ ಪಡ್ತಾರೆ. ಎಸ್, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಯಾರು ಬಳಿಯಲ್ಲವೋ, ಎಷ್ಟು ಕಷ್ಟ ಬಂದ್ರಬಿ, ಎಷ್ಟು ನೋವು ಬಂದ್ರಬಿ, ಎಷ್ಟು ಸಮಸ್ಯೆ ಬಂದ್ರಬಿ, ಅವ ಯಾವತ್ತು ಭಯ ಪಡಲ್ಲವ. ಸಿಂಹದ ಹಾಗೆ ಯಾವತ್ತು ನಿಂತಿರ್ತಾನವ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ದೇವದೂತರು ಹೇಳುವಂತ ಮಾತು, ಭಯ ಪಡಬೇಡ್ರಿ ಜನರೇ. ನಮಗೋಸ್ಕರ, ಈ ಲೋಕಗೋಸ್ಕರ, ಲೋಕದ ಜನರನ್ನು ರಕ್ಷಿಸೋದಕ್ಕೋಸ್ಕರ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಮತ್ತ 1 ತಿಮೋತಿ 1ನೇ ಅಧ್ಯಾಯ 15. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಯಾವುದಕ್ಕೋಸ್ಕರ ಬಂದನು ಯೇಸು ಸ್ವಾಮಿ? ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಪಾಪದಲ್ಲಿ ಜೀವಿಸುತ್ತಂತ ಜನರಿಗೋಸ್ಕರ, ಪಾಪಗಳಲ್ಲಿ ಶಾಪಗಳಲ್ಲಿ ಜೀವಿಸುತ್ತಂತ ಜನರಿಗೋಸ್ಕರ ಆತನು ಹುಟ್ಟಿ ಬಂದಿದ್ದಾನೆ. ಯಾವುದೋ ಒಂದು ಮತ ಪ್ರಚಾರ ಮಾಡ್ಲಕ್ಕೆ ಬಂದಿಲ್ಲ ದೇವರು. ದೇವರಿಗೆ ಮತ ಪ್ರಚಾರ ಇಲ್ಲ, ದೇವರಿಗೆ ಧರ್ಮ ಇಲ್ಲ. ಹಲ್ಲೆಲೂಯಾ. ನಂದೊಂದು ಧರ್ಮ ಇದೆ ಅಂತ ಹೇಳಿ ಎಲ್ಲಿ ಬರೆಯಲ್ಪಟ್ಟಿಲ್ಲ. ಎಲ್ಲ ಜನರಿಗೋಸ್ಕರ. ಹಲ್ಲೆಲೂಯಾ. ದೇವರು ಅದಕ್ಕೋಸ್ಕರ ಬಂದನ. ದೇವರು ಲೋಕದ ಜನರನ್ನು, ಪಾಪದಲ್ಲಿ ಜೀವಿಸುತ್ತಿರುವಂತ ಜನರನ್ನು ರಕ್ಷಿಸೋದಕ್ಕೋಸ್ಕರ ಬಂದನ. ಹಲ್ಲೆಲೂಯಾ. ದೇವರಿಗೆ ಯಾವತ್ತು ಮತ ಇರಲ್ರಿ. ಹಲ್ಲೆಲೂಯಾ. ದೇವರಿಗೆ ಅದೇ ಒಂದು ಮತ, ಇದೇ ಒಂದು ಮತ ಅಂತ ಎಲ್ಲ ಬರೆಯಲ್ಪಟ್ಟಿಲ್ಲ. ಎಲ್ಲರೂ ಒಂದೇ. ಅದಕ್ಕೋಸ್ಕರ ದೇವರು ಭೂಮಿ ಮೇಲೆ ಬಂದರು. ಹಲ್ಲೆಲೂಯಾ. ಲೋಕದ ಎಲ್ಲಿ ಕಷ್ಟಪಡುವವರೇ, ಹೊರೆ ಹತ್ತವರೇ, ನೀವೆಲ್ಲರೂ ಎಲ್ಲಿ ಬರಬೇಕು? ನನ್ನ ಬಳಿಯಲ್ಲಿ ಬನ್ನಿರಿ. ಎಲ್ಲ ನನ್ನ ಜನರೇ ಬರ್ರಿ ಅಂತ ಹೇಳಿ ಎಲ್ಲಿ ಹೇಳಿಲ್ಲ. ಹಲ್ಲೆಲೂಯಾ. ಪ್ರಿಯರಾದ ದೇವರ ಮಕ್ಕಳೇ, ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಭೂಮಿ ಮೇಲೆ ಬಂದನ. ಆ ಪಾಪಿಗಳಲ್ಲಿ ನಾನೇ ಪ್ರಮುಖನಂತ ಹೇಳಿ ತಾನು ಒಪ್ಪಿಕೊಳ್ಳುತ್ತಾನಲ್ಲಿ. ಹಲ್ಲೆಲೂಯಾ. ನಾವು ಪಾಪ ಮಾಡಿದ್ರು ಕೂಡ ನಮ್ಮ ಬಾಯಿಂದ ನಾವು ಅರಿಕೆ ಮಾಡಲು, ನಮ್ಮ ಜೀವಿತದಲ್ಲಿ ಎಷ್ಟೋ ಪಾಪಗಳನ್ನು ಮಾಡ್ತೇವೆ. ಆದ್ರೂ ಕೂಡ ದೇವರೇ ಒಂದು ಪಾಪ ಮಾಡಿದ, ದೇವರೇ ಒಂದು ತಪ್ಪು ಮಾಡಿದ, ದೇವರೇ ನೋಡುವಂತ ಒಂದು ದೃಷ್ಟಿನ ನೋಡಿದ, ನಮ್ಮ ಕಣ್ಣಿನ ಅನೇಕ ಕೆಟ್ಟ ಪಾಪಗಳನ್ನು ಮಾಡಿದ ಅಂತೇಳಿ ನಾವು ಇನ್ನೂ ಕೂಡ ಒಪ್ಕೊಂಡ್ ಹೋಗಿದ್ದೆವು. ನಿನ್ನಿಂದ ನಮ್ಮ ಬಾಯಿನಿಂದ ಯಾವತ್ತು ನಾವು ಅರಿಕೆ ಮಾಡ್ಕೊಳ್ತೇವೆ, ದೇವರು ಆವತ್ತೇ ಹೇಳ್ತಾನೆ ನಮ್ಗೆ ನಿನ್ನ ಒಂದು ಅರಿಕೆಯನ್ನು ಏನ್ ಮಾಡ್ತಾ ಅಂಗೀಕರಿಸ್ತಾ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14. ಆ ವಾಕ್ಯವೆಂಬುವುದು, ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಲ್ಲೆಲೂಯಾ. ಆ ನರಾವತಾರ ಎಂಬ ವಾಸ ಯಾರು ಮಾಡಿದರು? ದೇವರು, ವಾಕ್ಯ ಸ್ವರೂಪನಾದ ದೇವರು ಬಂದಿದ್ರು ಭೂಮಿ ಮೇಲೆ. ವಾಕ್ಯವನ್ನು ಧರಿಸಿಕೊಂಡು ಬಂದಿದ್ದರು. ಹಲ್ಲೆಲೂಯಾ. ಆ ವಾಕ್ಯ ಬರಬೇಕಾಗಿತ್ತು ಲೋಕದಲ್ಲಿ. ಆ ವಾಕ್ಯ ಯಾವ ರೀತಿ ಬಂದ್ರ? ವಾಕ್ಯ ಸ್ವರೂಪನಾಗಿರುವಂತಹ ದೇವರು ವಾಕ್ಯವನ್ನು ಹಿಡ್ಕೊಂಡು ಬಂದರ ಈ ಭೂಮಿ ಮೇಲೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನೋಡ್ಬೇಕಾದ್ರ 3ನೇ ಅಧ್ಯಾಯ 19-20 ನೋಡ್ಬೇಕಾದ್ರ ಯೋಹಾನನು ಬರೆದ ಸುವಾರ್ತೆ, ಬೆಳಕು ಲೋಕಕ್ಕೆ ಬಂದಿದ್ದರು, ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು
ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಹಲ್ಲೆಲೂಯಾ. ಈ ಲೋಕಕ್ಕೆ ಬೆಳಕು ಬರಬೇಕಾಗಿತ್ತು. ಅನೇಕ ಪ್ರವಾದಿಗಳ ಗ್ರಂಥದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರ, ಅನೇಕ ವಾಕ್ಯಗಳನ್ನು ಓದ್ಕೋಬೇಕಾದ್ರ ಆ ಬೆಳಕು ಲೋಕಕ್ಕೆ ಬರಬೇಕಾಗಿತ್ತು. ನಿಜವಾದ ಬೆಳಕು ಲೋಕಕ್ಕೆ ಬರಬೇಕಾಗಿತ್ತು. ಯಾಕಂತಂದ್ರ ಪಾಪದಲ್ಲಿ ಜೀವಿಸುತ್ತಿರುವಂತ ಜನರನ್ನು ತನ್ನ ಒಂದು ಬೆಳಕಿನ ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ. ಹಲ್ಲೆಲೂಯಾ. ಇದೇ ಒಂದು ಸುವಾರ್ತೆ. ಯಾವುದೋ ಒಂದು ರೊಕ್ಕ ಹೆಚ್ಚಾಗಿ ಏನೋ ಹೆಚ್ಚಾಗಿ ಅಂತ ಮೀಟಿಂಗ್ ನಾವು ಹೇಳುವಂತ ಅವಶ್ಯಕತೆ ನಮಗಿಲ್ಲ. ಆ ಒಂದು ಕ್ರಿಸ್ತನ ಕುರಿತಾಗಿ ನಾವು ಮಾತಾಡೋದಕ್ಕೋಸ್ಕರ ಈ ಒಂದು ಕುಟುಂಬದಲ್ಲಿ ಈ ಒಂದು ಸಭೆಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಹಲ್ಲೆಲೂಯಾ. ಆತನ ಕ್ರಿಸ್ತನ ಯಾವ ಮುಖಾಂತರವಾಗಿ ಬಂದ್ರು, ಯಾವ ಒಂದು ರೂಪದಲ್ಲಿ ಬಂದ ಆತನ ಕೆಲಸ ಏನಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ನಿಜವಾದ ಬೆಳಕು ಲೋಕಕ್ಕೆ ಬಂದಿದ್ರು ಕೂಡ ಜನರ ಒಂದು ಕೃತ್ಯಗಳು ಕೆಟ್ಟವುಗಳಾಗಿದ್ದು. ಹಲ್ಲೆಲೂಯಾ. ಜನರ ಕೃತ್ಯಗಳು ಕೆಟ್ಟವುಗಳಾಗಿರೋದ್ರಿಂದ ನಮಗ ಬೆಳಕು ಬೇಡ, ನಮಗ್ ಕತ್ತಲೆ ಬೇಕಂತೇಳಿ ಆರಿಸ್ಕೊಂಡರು. ಹಲ್ಲೆಲೂಯಾ. ಬೆಳಕಿನಲ್ಲಿ ಹೋಗ್ಬಾರ್ದು. ಬೆಳಕಿನಲ್ಲಿ ಹೋಗುವಂತ ಸಮಯದಲ್ಲಿ ಸೈತಾನ ಯಾವುದೋ ರೀತಿಯಲ್ಲಿ ನಿನ್ನನ್ನು ಶೋಧಿಸ್ತಾನ. ಹಲ್ಲೆಲೂಯಾ. ನಿಜವಾದ ಬೆಳಕು ನಾನೇ ಈ ಲೋಕಕ್ಕೆ ಬೆಳಕು ಅಂತ ಹೇಳಿದ್ರು. ಯಾರು ಹೇಳಿದ್ರು? ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಇರ್ತದೆ, ಇದು 11-12. ಹಲ್ಲೆಲೂಯಾ. ನಾನೇ ನಿಜವಾದ ಬೆಳಕು ಈ ಲೋಕಕ್ಕೆ. ನಾ ಲೋಕಕ್ಕೆ ಬೆಳಕಾಗಿ ಬಂದಿದ್ದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಬೆಳಕಿನ ಮಾರ್ಗದಲ್ಲಿ ನಮ್ಮ ಜೀವಿತಗಳು ಇರ್ಬೇಕು. ಹಲ್ಲೆಲೂಯಾ. ಹಬ್ಬ ಬಂದಾಗ ಮಾತ್ರ ನಾವು ಕ್ರಿಶ್ಚಿಯನ್ ಅಂತ ಹೇಳಿ ನಾವು ಬೆಳಕಿನವರು ಅಂತ ಹೇಳಿ ಇಟ್ಕೊಳ್ಬೋದಲ್ಲ. ಎನಿ ಟೈಮ್ ನಾವು ಆಡುವಂತ ಮಾತುಗಳು ಯಾವಾಗ ಪರಿಶುದ್ಧವಾಗಿರ್ಬೇಕು. ನಾವು ಆಡುವಂತ ನಾವು ನಡೆಯುವಂತ ಕಾರ್ಯಗಳು ಎಲ್ಲ ಏನಾಗಿರ್ಬೇಕು? ಪವಿತ್ರದಲ್ಲಿ ಕಾಣಬೇಕು. ಪಕ್ಕದವ್ರು ನೋಡಿ ಅರೇ ಒಳ್ಳೆ ಮನುಷ್ಯನ ಅಂತ ಹೇಳಿ ಅನ್ಕೋಬೇಕು. ನಮ್ಮ ಸಾಕ್ಷಿ ನಾವೇ ಹೇಳ್ಕೊಂಬೋದಲ್ಲ, ನಮ್ಮ ಸಾಕ್ಷಿ ಮತ್ತೊಬ್ಬರು ಹೇಳ್ಬೇಕು. ಹಲ್ಲೆಲೂಯಾ. ನಮ್ಮ ಸಾಕ್ಷಿನ ಹಾಂಗಿದ್ದಾನ ಹಿಂಗಿದ್ದ ಅಂತ ಹೇಳ್ಕೊಂಬೋದಲ್ಲ. ಹಲ್ಲೆಲೂಯಾ. ನಮ್ಮ ಸಾಕ್ಷಿ ಮತ್ತೊಬ್ಬರು ಹೇಳ್ಬೇಕು. ಅವಾಗ ದೇವರಿಗೆ ಅದು ಸಾಕ್ಷಿಯಾಗಿ ನಿಂದಿರ್ತದೆ. ಎಸ್, ಇದು ವಿಶ್ವಾಸ. ಇದು ಮಾಡಿ ತೋರಿಸ್ಬೇಕು ಇವತ್ತಿನ ನಾವು. ಇದು ನಡೆ ತೋರಿಸ್ಬೇಕು ನಾವು ಇವತ್ತಿನ. ಅದಕ್ಕೋಸ್ಕರ ಲೋಕದಲ್ಲಿ ನಾವು ಜೀವಿಸ್ಲತ್ತಿದೆವು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನು. ನೋಡ್, ಹಲ್ಲೆಲೂಯಾ. ನನ್ನನ್ನು ನಂಬುವವನು ಒಬ್ಬರು ಕತ್ತಲ ಮಾರ್ಗದಲ್ಲಿ ಇರಬಾರದು. ಎಸ್, ಹಲ್ಲೆಲೂಯಾ. ನಾವು ದೇವರನ್ನು ನಂಬಿದ ಮೇಲೆ, ಯೇಸು ಕ್ರಿಸ್ತನನ್ನು ನಾವು ನಂಬಿದ ಮೇಲೆ ನಾವು ಎಲ್ಲಿರ್ಬೇಕು? ಬೆಳಕಿನ ಮಾರ್ಗದಲ್ಲಿ ಇರ್ಬೇಕು. ಬೆಳಕಿನ ಒಂದು ಸ್ವಭಾವ ನಮ್ಮಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಇವತ್ತಿನ ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ನಮ್ಮದು ಒಂದು ಕೃತ್ಯಗಳು ಯಾವ ರೀತಿ ಈಗವ, ನಾವು ಯಾವ ರೀತಿಯಲ್ಲಿ ಲೋಕದಲ್ಲಿ ಜೀವಿಸಲತ್ತಿದ್ದೆವು. ದೇವರು ನಮಗೆ ಅದಕ್ಕೋಸ್ಕರ ಭೂಮಿ ಮೇಲೆ ನಮಗೆ ಸೃಷ್ಟಿ ಮಾಡ್ಯಾರ. ತನ್ನ ಸಂಸಾರಕ್ಕೋಸ್ಕರ ಅಲ್ಲ, ತನ್ನ ಹೆಂಡ್ರ ಮಕ್ಕಳು ಒಳ್ಳೆ ರೀತಿಯ ಬಾಳ್ತಾರೆ ಅಂತ ಹೇಳಲ್ಲ ಸೃಷ್ಟಿ ಮಾಡಿ ನಮಗೆ ದೇವರು. ಆತನಿಗೋಸ್ಕರ ಏನಾದ್ರೂ ಭೂಮಿ ಮೇಲೆ ಮಾಡಿ ತೋರಿಸ್ಬೇಕು ನಾವು. ಹಲ್ಲೆಲೂಯಾ. ದೇವರಿಗೋಸ್ಕರ ನಾವು ಭೂಮಿ ಮೇಲೆ ಏನಾದ್ರೂ ಮಾಡಿ ತೋರಿಸೋದಕ್ಕೋಸ್ಕರ ದೇವರು ಇವತ್ತಿನ ಕಾಯಿಲೆತ ನಮ್ಮ ಮೇಲಿಂದು. ಒಳ್ಳೆ ರೀತಿಯಾಗಿ ನೀ ಜೀವನ ಮಾಡ್ತೀವೋ, ಒಳ್ಳೆ ರೀತಿಯಾಗಿ ನೀ ಸಂಸಾರ ಮಾಡಿ ತೋರಿಸಿ ಅಂತ ಹೇಳಲ್ಲ ದೇವ್ರು. ನೋಡತ್ತೀನಿ ಗೊತ್ತಿದ್ದೀನ, ನನಗೋಸ್ಕರ ನೀ ಏನಾದ್ರೂ ಭೂಮಿ ಮೇಲೆ ಮಾಡ್ಲತ್ತಿದೆ, ದೇವರಿಗೋಸ್ಕರ ಏನಾದ್ರೂ ಭೂಮಿ ಮೇಲೆ ಮಾಡಿ ತೋರಿಸ್ಲತ್ತಿದೇವ, ಅದು ನೋಡತ್ತೀನಿ ಗೊತ್ತಿದ್ದೀನ ದೇವರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ಮತ್ತಾಯನ ಬರುವ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡೋಣ. ಮತ್ತಾಯನ ಬರುವ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ. ಈ ಸೀಮೆಗಳಿಗೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿತು. ನೋಡಿ, ಹಲ್ಲೆಲೂಯಾ. ಆ ಒಂದು ಗಲಿಲೆಯ ಸೀಮೆಯಲ್ಲಿ ಯೇಸು ಸ್ವಾಮಿ ಹೋಗ್ತಾ ಇರುವಂತಹ ಸಮಯದಲ್ಲಿ ಆ ಒಂದು ಜೀವನ, ಅಲ್ಲಿರುವಂತಹ ಒಂದು ಪಟ್ಟಣದಲ್ಲಿ ಜೀವನ ಕತ್ತಲ ಮಾರ್ಗದಲ್ಲಿದ್ದರು. ಹಲ್ಲೆಲೂಯಾ. ಕತ್ತಲ ಮಾರ್ಗದಲ್ಲಿ ಜೀವಿಸಲತ್ತಿದ್ರು. ಹಲ್ಲೆಲೂಯಾ. ಆದ್ರ ನಿಜವಾದ ಬೆಳಕು ಲೋಕದಲ್ಲಿ ಬಂದಿತ್ತು. ಆತನು ಬಂದಿರುವಂತಹ ಸಮಯದಲ್ಲಿ ಹೋದ್ರಿ ನಿಜವಾದ ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿರುವವರಿಗೆ ಸೂರ್ಯೋದಯವಾಯಿತು ಎಂಬುದು. ನೋಡ್, ಹಲ್ಲೆಲೂಯಾ. ನಿಜವಾದ ಬೆಳಕು ಎಲ್ಲಿ ಮೂಡಿತ್ತು? ಆ ಒಂದು ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ಜೀವಿಸುತ್ತಿರುವಂತಹ ಸಮಯದಲ್ಲಿ ಜನರು ಗುರುತಿಡಿದಿಲ್ಲ. ಹಲ್ಲೆಲೂಯಾ. ಜನರು ಗುರುತಿದ್ದಿಲ್ಲ ಯೇಸು ಸ್ವಾಮಿಗೆ. ನಿಜವಾದ ಬೆಳಕು ಎಲ್ಲಿತ್ತು? ಆ ಒಂದು ಗಲಿಲೆಯ ಸೀಮೆಯಲ್ಲಿ ಬೆಳಕು ಬಂತು. ಹಲ್ಲೆಲೂಯಾ.
ಅಂತಂದ್ರ ಲೈಟಿನ ಬೆಳಕಲ್ಲ. ಹಲ್ಲೆಲೂಯಾ. ಮನುಷ್ಯನ ಜೀವಿತದಲ್ಲಿ ಎರಡು ಸ್ವಭಾವಗಳವ. ಹಲ್ಲೆಲೂಯಾ. ಒಂದು ಕತ್ತಲೆಯ ಆತ್ಮ, ಒಂದು ಬೆಳಕಿನ ಆತ್ಮ. ಹಲ್ಲೆಲೂಯಾ. ಕತ್ತಲೆಯ ಆತ್ಮದಲ್ಲಿ ಜೀವಿಸುತ್ತಿರುವಂತ ಸೈತಾನದಿಂದ ಹುಟ್ಟಿರುವಂತ ಒಂದು ಆತ್ಮ, ಬೆಳಕಿನ ಒಂದು ಸ್ವಭಾವವನ್ನು ನಾವು ಧರಿಸಿಕೊಂಡು ಭೂಮಿಯಲ್ಲಿ ಜೀವಿಸ್ಲಿಕ್ಕೆ ಅಂದ್ರ ಅದು ನಿಜವಾದ ಯೇಸು ಸ್ವಾಮಿಯ ಒಂದು ಆತ್ಮ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದ ದೇವರ ಮಕ್ಕಳೇ, ಈ ಒಂದು ನಾಗೂರು ಗ್ರಾಮದಲ್ಲಿ ಈ ರೀತಿಯಾಗಿ ಮೀಟಿಂಗ್ ನಡಿಬೇಕಾದ್ರ ದೇವರೊಂದು ಒಳ್ಳೆ ಮಹಾ ಕೃಪೆಯನ್ನು ಬೇಕಾಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರ ಪ್ರಿಯರಾದ ದೇವರ ಮಕ್ಕಳೇ, ದೇವರ ಒಂದು ಉದ್ದೇಶ ಏನಾಗಿದೆ, ದೇವರ ಒಂದು ಪ್ರಯಾಣ ಈ ಭೂಮಿ ಈ ನಾಗೂರು ಗ್ರಾಮದಲ್ಲಿ ಏನಾಗಿದೆ ನನಗಂತೂ ಗೊತ್ತಿಲ್ಲ. ದೇವರಾದ ಒಂದಿನ ದಿನ ಮಾಡಿ ತೋರಿಸ್ತಾರ. ಹಲ್ಲೆಲೂಯಾ. ಮಾಡಿ ತೋರಿಸ್ತಾರ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ಬೇಕಾದ್ರ 5ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ಬೇಕಾದ್ರ ನಾವು ಈ ಲೋಕದಲ್ಲಿ ಏನಾಗಿದ್ದೆವು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ಚಪ್ಪಲಿ ಹೊಡೆಯುವಂಸಲ ಎಲ್ಲರೂ. ಲೋಕಕ್ಕೆ ಬೆಳಕು ಯಾರು? ಯೇಸು ಸ್ವಾಮಿನ. ಲೋಕಕ್ಕೆ ಬೆಳಕು ಯಾರು ಈ ಲೋಕದಲ್ಲಿ? ಹೇಳ್ರಿ, ಈ ಲೋಕಕ್ಕೆ ಬೆಳಕು ಯಾರು? ಯೇಸು ಸ್ವಾಮಿನ. ಹಲ್ಲೆಲೂಯಾ. ಲೋಕಕ್ಕೆ ಬೆಳಕೆ ನಾವೇ ಆಗಿದ್ದೇವೆ. ಹಲ್ಲೆಲೂಯಾ. ಈ ಲೋಕಕ್ಕೆ ಬೆಳಕು ನಾವೇ ಆಗಿದ್ದೆವು. ಯೇಸು ಸ್ವಾಮಿ ಈ ಲೋಕದಲ್ಲಿ ಬೆಳಕಾಗಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಒಂದು ಕಾಲ ಏನಾಗಿತ್ತು, ಮುಗಿದು ಹೋಗಿತ್ತು. ಯೇಸು ಸ್ವಾಮಿ ನಿಜವಾಗಿ ದೇವರ ಆಡಿರುವಂತ ಒಂದು ಮಾತೇ ಅದು. ಎಸ್. ಹಲ್ಲೆಲೂಯಾ. ಈ ಲೋಕಕ್ಕೆ ಬೆಳಕೆ ನಾವೇ ಆಗಿದ್ದೆವು. ಆ ನಿಜವಾದ ಯೇಸು ಕ್ರಿಸ್ತನಲ್ಲಿರುವಂತ ಒಂದು ಬೆಳಕು ಈ ಲೋಕದಲ್ಲಿ ಈ ಲೋಕದ ಜನರ ಮಧ್ಯದಲ್ಲಿ ನಾವು ತೋರಿಸೋದಕ್ಕೋಸ್ಕರ ನಾವು ಜೀವಿಸಬೇಕು ಈ ಲೋಕದಲ್ಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯಲ್ಲಿರುವಂತ ಒಂದು ಸ್ವಭಾವಗಳು, ಯೇಸು ಸ್ವಾಮಿಯಲ್ಲಿರುವಂತ ಒಂದು ಗುಣಗಳು, ಅದೆಲ್ಲ ತೋರಿಸೋದಕ್ಕೋಸ್ಕರ ಈ ಭೂಮಿಯಲ್ಲಿ ನಾವು ಬದುಕಲತ್ತಿದ್ದೆವು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಈ ಭೂಮಿ ಮೇಲೆ ಬದುಕಲತ್ತಿದ್ದೆವು. ಅದನ್ನು ಬಿಟ್ಕೊಟ್ಟು ನಾವು ಯಾರು, ನಾವು ಯಾವ್ದಕ್ಕೆ ಹುಟ್ಟಿದೆವು, ನಮ್ಮ ಜೀವಿತ ಏನಾಗಿದೆವು, ಇಷ್ಟೇ. ಹಲ್ಲೆಲೂಯಾ. ಗೊತ್ತಿಲ್ಲ ಮನುಷ್ಯನಿಗೆ ಈ ಭೂಮಿ ಮೇಲೆ ದೇವರು ನಿನಗೆ ಯಾಕೆ ಕುಡಿಸ್ಯಾರ ಅಂತ ಹೇಳಿ ನಿನಗೆ ಗೊತ್ತಿಲ್ಲ. ಅದು ನಿನಗೆ ಗೊತ್ತಾಯ್ತಂದ್ರ, ನಿಜವಾಗಿ ನಿನಗೆ ಗೊತ್ತಾಯ್ತಂದ್ರ ನೀವೊಂದು ಮನುಷ್ಯನಾಗಿ ಮಾರ್ಪಡ್ತೀವಿ. ಎಸ್. ಚಪ್ಪಲಿ ಹೊಡೆಯಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಯಾವ ರೀತಿಯಾಗಿ ಸೃಷ್ಟಿ ಮಾಡೋಣ ಮತ್ತು ನಾವು ಯಾವ ರೀತಿಯಾಗಿ ಜೀವಿಸಬೇಕಾಗಿದೆ ಭೂಮಿ ಮೇಲೂ ಅದನ್ನ ವಾಕ್ಯ ಹೇಳುತ್ತದೆ ಗೊತ್ತಿದೆನಾ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೋಹಾನನು ಫಸ್ಟ್ 1ನೇ ಯೋಹಾನ 4ನೇ ಅಧ್ಯಾಯ 17ನೇ ವಚನ. 1ನೇ ಯೋಹಾನ 4ನೇ ಅಧ್ಯಾಯ 17ನೇ ವಚನ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಲೋಕದಲ್ಲಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಂದ್ಸಲ ಹೋದ್ರಿ, ಈ ಲೋಕದಲ್ಲಿ ನಾವು ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಈ ಲೋಕದಲ್ಲಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನು ಎಂಥವನಾಗಿದ್ದಾನೋ ಈ ಲೋಕದಲ್ಲಿ ಕೂಡ ನಾವು ಕೂಡ ಅಂಥವರಾಗಿಯೇ ಇದ್ದೇವೆ. ಹಲ್ಲೆಲೂಯಾ. ಚಪ್ಪಲಿ ಹೊಡೆಯುವಂಸಲ ದೇವರಿಗೆ ಮಹಿಮೆ ಆಗಲಿ. ಯೇಸು ಸ್ವಾಮಿ ಎಂಥವನಾಗಿದ್ದಾನು, ನಾವು ಕೂಡ ಈ ಲೋಕದಲ್ಲಿ ಅಂಥವರೇ ಆಗಿದ್ದೆವು. ಇದು ಗೊತ್ತಿದೆ ಮನುಷ್ಯನಿಗೆ. ಹಲ್ಲೆಲೂಯಾ. ನಾವು ಯಾರು ಅಂತ ಹೇಳಿ ಗೊತ್ತಿಲ್ಲ, ಅದಕ್ಕೋಸ್ಕರ ಅವ ಕತ್ತಲದಲ್ಲೇ ಜೀವಿಸ್ಲತ್ತಾನೆ. ಬೆಳಕಿನಲ್ಲಿ ನಾವು ಹೊಂಟಿಲ್ಲವ. ಇವಾಗ ಓದೆಲ್ಲ ಯೋಹಾನ ಬರೆಸುವಂತೆ 3ನೇದೆಲ್ಲ ಓಡಿದ ಪ್ರಕಾರ ಅವ ನನಗೆ ಬೆಳಕು ಬೇಡ ಅಂತಾನ, ಕತ್ತಲದಾಗೆ ಓಡ್ತಾನವ. ಹಲ್ಲೆಲೂಯಾ. ಒಳ್ಳೇದು ಬೇಡ ನನಗ, ನಾನು ಕತ್ತಲದಾಗೆ ಜೀವಿಸ್ತ ಅಂತ ಹೇಳ್ತಾನೆ ಮನುಷ್ಯ. ಅದು ಸೈತಾನಿಯಲ್ಲಿ ಆ ಒಂದು ಜೀವನ ಮಾಡ್ಲತ್ತಾನೆ ಅಂತ ಹೇಳಿ ಅರ್ಥ ಸೂಚನೆ ಕೊಡ್ತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ರೋಮನ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ 14ನೇ ವಚನ. ರೋಮ 13:14. ಇನ್ನೆರಡು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ, ಸಮಯ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಎಷ್ಟು ಜನರಿಗೆ ವಾಕ್ಯ ಅರ್ಥ ಆಗಲತ್ತೋ ನನಗಂತೂ ಗೊತ್ತಿಲ್ಲ. ಹಲ್ಲೆಲೂಯಾ. ಏನಂದ್ರೆ ಏನು ವಾಕ್ಯ ಹೋದ್ರಿ? ಎಸ್. ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ
ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಹಬ್ಬದ ಎಲ್ಲರೂ ಅರ್ಬಿ ತಗೊಂಡು ಏನೇನೋ ಮಾಡಿದ್ರು. ಹಲ್ಲೆಲೂಯಾ. ಹಬ್ಬದಲ್ಲಿ ಬಟ್ಟೆಗೋಸ್ಕರ ಹುಡ್ಕೊಂಡಿನ ಕುಟುಂಬಗಳವ, ಜಗಳ ಆಡಿನ ಕುಟುಂಬಗಳು ಎಷ್ಟವ, ಅರ್ಬಿಗೋಸ್ಕರ ಬಟ್ಟೆಗಳಿಗೋಸ್ಕರ ಜಗಳ ಆಡೋದು. ನನಗೆ ಅದು ಬಟ್ಟೆ ಬೇಕು, ನನಗೆ ಈ ಬಟ್ಟೆ ಬೇಕು, ನನಗೆ ಅದು ಬೇಕು, ಇದು ಬೇಕಂತ ಎಷ್ಟೋ ಕುಟುಂಬಗಳಲ್ಲಿ ಸೈತಾನ ಕಾರ್ಯ ಮಾಡ್ಯಾನ ಬಟ್ಟೆಗೋಸ್ಕರ. ಹಲ್ಲೆಲೂಯಾ. ದೇಹದ ಆಶೆಗಳನ್ನು ಪೂರೈಸದೆ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಬೇಕಂತ್ರಿ. ಎಸ್, ಹಲ್ಲೆಲೂಯಾ. ನಾವ್ ಯಾರಿಗೆ ಧರಿಸ್ಕೋಬೇಕು? ನಮ್ಮ ಜೀವಿತದಲ್ಲಿ ಯಾರು ಬೇಕು? ಯೇಸು ಕ್ರಿಸ್ತನ ಬೇಕು. ಯೇಸು ಸ್ವಾಮಿ ಎಲ್ಲಿರ್ಬೇಕು? ಗೋದಲಿದಲ್ಲ. ಯೇಸು ಸ್ವಾಮಿ ಎಲ್ಲಿರ್ಬೇಕು? ಆ ಒಂದು ಸ್ಟಾರ್ದಲ್ಲ. ಯೇಸು ಸ್ವಾಮಿ ಎಲ್ಲಿರ್ಬೇಕು? ಆ ಗುಡಿಗಳಲ್ಲ. ಯೇಸು ಕ್ರಿಸ್ತನ ಇರುವಂತದ್ದು ನಮ್ಮ ಹೃದಯದೊಳಗಿರ್ಬೇಕು ಯೇಸು ಕ್ರಿಸ್ತನು. ಎಸ್, ಹಲ್ಲೆಲೂಯಾ.